ಬನ್ನಿ ಫ್ರೆಂಡ್ಸ್, ನಾವೀಗ ಈ ಬ್ಲೌಸನ್ನು ಸೈಡ್ ಹೊಡಿಯೋದು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. ಈ ವಿಡಿಯೋದಲ್ಲಿ ನೋಡಿ, ಈ ರೀತಿಯಾಗಿ ಸ್ಲೀವ್ಸನ್ನು ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ಇಟ್ಕೊಂಡು ಈ ರೀತಿ ಹೊಲಿಗೆ ಹಾಕ್ತಾ ಹೋಗ್ಬೇಕು ಸ್ನೇಹಿತರೆ. ಇಲ್ಲಿ ನಾವು ನಾರ್ಮಲಲ್ಲಿ ಸ್ಲೀವ್ ಜಾಯಿಂಟು ಬಾಡಿ ಜಾಯಿಂಟ್ ಮಾಡಿರ್ತೀವಲ್ಲ, ಅಲ್ಲಿ ಕರೆಕ್ಟಾಗಿ ಒಂದೇ ಲೆವೆಲಲ್ಲಿ ಜಾಯಿಂಟನ್ನು ಕೂರಿಸ್ಬೇಕಾಗುತ್ತೆ. ಅಲ್ಲಿ ನಾವು ಎಷ್ಟು ನೀಟಾಗಿ ಕೂರಿಸ್ತೀವೋ ಬ್ಲೌಸ್ ಅಷ್ಟೇ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ. ಯಾಕಪ್ಪ ಅಂದರೆ ಕೆಲವರೆಲ್ಲ ಅಪ್ ಆ್ಯಂಡ್ ಡೌನ್ ಮಾಡಿರ್ತಾರೆ. ಆ ಅಪ್ ಆ್ಯಂಡ್ ಡೌನ್ ಇರೋದ್ರಿಂದ ಬ್ಲೌಸ್ಗಳು ಒಂದು ಗೆಟಪ್ಪೇ ಹೋಗ್ಬಿಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರವಾಗಿ ನಾನು ನಿಮ್ಗೆ ಹೇಳ್ತಿರೋದು, ಈಗ ನಾವು ಬೆಲ್ಟನ್ನು ಅಳತೆ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೆ ಬೆಲ್ಟು ಅಷ್ಟನ್ನೇ ನಾವು ಇಲ್ಲಿ ಅಳತೆ ಮಾಡಿ ಈ ರೀತಿ ಇಟ್ಕೊಂಡು ಸೈಡನ್ನು ಹೊಲಿಗೆ ಹಾಕಬೇಕಾಗುತ್ತೆ. ಆವಾಗಲೇ ನೀಟಾಗಿ ಬರುತ್ತೆ. ಇಲ್ಲಾಂದರೆ ನಾವು ಬೆಲ್ಟು ಒಂದು ದೊಡ್ಡದು ಒಂದು ಚಿಕ್ಕದು ಮಾಡಿದರೂ ಮಾಡ್ಬೋದು. ಅದಕ್ಕೋಸ್ಕರವಾಗಿ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟನ್ನೇ ಅಳತೆ ಮಾಡಿಕೊಂಡು ಹೊಲಿಗೆ ಹಾಕೋದ್ರಿಂದ ನಮಗೆ ಬ್ಲೌಸು ತುಂಬ ನೀಟಾಗಿ ಬರುತ್ತೆ. ಈಗ ನಾನು 3 ಹೊಲಿಗೆಯನ್ನು ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಹಾಕಿದ್ರೆ ಈಗ ನಾವು ಇದನ್ನು ಸೈಡ್ ಮಾರ್ಜಿನನ್ನು ಕಟ್ ಮಾಡೋಣ. ಈ ರೀತಿಯಾಗಿ ನಾವು ಹೀಗೆ ಹಾಕಿದ್ದು ಆಯಿತು. ಈಗ ಇನ್ನೊಂದು ಸೈಡನ್ನು ಅದೇ ರೀತಿಯಾಗಿ ಹೀಗೆ ಹಾಕ್ತಾ ಹೋಗೋಣ. ಇದು ಸಹ ಬೆಲ್ಟನ್ನು ರಿಂಗ್ ಪಟ್ಟಿಯಿಂದ ಇಟ್ಕೊಂಡು, ಇದು ಉಕ್ಸ್ ಪಟ್ಟಿ ಕಡೆದು, ಈ ರಿಂಗ್ ಪಟ್ಟಿಯಿಂದ ನಾವು ಇಟ್ಬಿಟ್ಟು ರಿಂಗ್ ಪಟ್ಟಿ ಎಕ್ಸ್ಟ್ರಾ ಇರುತ್ತಲ್ವ ಅದನ್ನು ಎಕ್ಸ್ಟ್ರಾ ಬಿಡಬೇಕು ಸ್ನೇಹಿತರೆ. ಇದು ಏನಿದ್ರು ಎಕ್ಸ್ಟ್ರಾ ಇರಬೇಕು. ಅದ್ರ ಲೆವೆಲ್ಗೆ ಇಟ್ಕೊಂಡು ಈಗ ಇಲ್ಲಿ ಮಾರ್ಕ್ ಮಾಡ್ಕೊಂಡು ನಾವಿಲ್ಲಿ ಏನು ಸೈಡ್ ಮಾರ್ಕ್ಗೆ 1.25 ಇಂಚ್ ಮಾರ್ಜಿನ್ ಬಿಟ್ಕೊಂಡು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಆ ಮಾರ್ಕಿಂಗ್ ಕರೆಕ್ಟಾಗಿಟ್ಟು ಸೈಡನ್ನು ಹೊಲಿಬೇಕಾಗುತ್ತೆ. ಹೀಗೆ